ಹಲೋ ಗೆಳೆಯರೆ, ನಮ್ಮ ಲಾಯ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮಾರ್ಚ್ 5, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆ ಮೊದಲನೇ ಆರ್ಟಿಕಲ್ ಅನ್ನು ನೋಡುವಂಥದ್ದಾದರೆ, US ಸಿಂಕ್ಸ್ ಇರಾನಿಯನ್ ವೆಸಲ್ ನಿಯರ್ ಶ್ರೀಲಂಕಾ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಅದರಲ್ಲಿ ಗ್ಲೋಬಲ್ ಜಿಯೋಪೊಲಿಟಿಕ್ಸ್ನ ಆಧಾರದ ಮೇಲೆ ಕನೆಕ್ಟ್ ಮಾಡುವಂಥದ್ದು. US ಹಾಗೂ ಇರಾನ್ ಮಧ್ಯೆ ನಡೀತಾ ಇರುವಂತಹ ಒಂದು ಸಮರವನ್ನು ನಾವು ನೋಡಿದಾಗ US ಇವಾಗ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇರುವಂಥದ್ದು, ಇರಾನ್ ಕೂಡ ಇವತ್ತು US ಅಲೀಸ್ಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇರುವಂಥ ಎಕ್ಸಾಂಪಲ್ಸ್ಗಳನ್ನು ನೋಡಬಹುದು. ಈ ಒಂದು ಕದನ ಸೌತ್ ಏಷ್ಯಾಗೆ ರೀಚ್ ಆಗಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಇರಾನಿಯನ್ ಬೇಸ್ಡ್ ಆಗಿರುವಂತಹ ಐರಿಸ್ ದೀನಾ ಇದೊಂದು ಫ್ರಿಗೇಟ್ ಆಗಿರುವಂಥದ್ದು US ಬೇಸ್ಡ್ ಸಬ್ಮರೀನ್ ಮುಖಾಂತರ ಈ ಐರಿಸ್ ದೀನಾವನ್ನು ಕಂಪ್ಲೀಟಾಗಿ ಸಿಂಕ್ ಮಾಡಿರುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಇದು ಇಂಡಿಯನ್ ಓಷನಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್. ಶ್ರೀಲಂಕಾದ ಗ್ಯಾಲೆ ಅನ್ನುವಂತಹ ಪ್ಲೇಸ್ನಿಂದ ನಿಯರ್ಲಿ 40 ನಾಟಿಕಲ್ ಮೈಲ್ ಅಷ್ಟು ದೂರದಲ್ಲಿ ಈ ಒಂದು ಇನ್ಸಿಡೆಂಟ್ ನಡೆದಿದೆ ಅಂತ ಹೇಳ್ಬೋದು. ಈವನ್ US ಡಿಫೆನ್ಸ್ ಸೆಕ್ರೆಟರಿ ಅವರು ಸಹ ಈ ಒಂದು ಸ್ಟ್ರೈಕ್ ಅನ್ನು ಕನ್ಫರ್ಮ್ ಮಾಡಿದರೆ World War II ಆದ್ಮೇಲೆ ಫಾರ್ ದ ಫಸ್ಟ್ ಟೈಮ್ ಎನಿಮಿ ಶಿಪ್ ಅನ್ನು ಸಿಂಕ್ ಮಾಡಿರುವಂತದ್ದಾಗಿ ಕಾಣಬಹುದು ನಾವಿಲ್ಲಿ. ಈ ಒಂದು ಐರಿಸ್ ದಿನಾ ಫ್ರಿಗೇಟ್ 2026 ಇಂಟರ್ನ್ಯಾಷನಲ್ ಫ್ಲೀಟ್ ರಿವ್ಯೂನಲ್ಲಿ ಪಾರ್ಟಿಸಿಪೇಷನನ್ನು ಮಾಡಿ ರಿಟರ್ನ್ ಆಗ್ತಕ್ಕಂಥ ಹಂತದಲ್ಲಿ US ಸಬ್ಮರೀನಿಂದ ಅಟ್ಯಾಕ್ ಆಗಿದೆ ಅಂತ ಹೇಳ್ಬೋದು. 2026 ಇಂಟರ್ನ್ಯಾಷನಲ್ ಫ್ಲೀಟ್ ರಿವ್ಯೂ ವಿಶಾಖಪಟ್ಟಣಂದಲ್ಲಿ ನಡೆದಿರುತ್ತೆ. ರಿಟರ್ನ್ ಆಗುವಂಥ ಹಂತದಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಗಮನಿಸಬಹುದು. US ಹಾಗೂ ಇರಾನ್ ಭಾರತ ಲೀಡ್ ಮಾಡ್ತಾ ಇರುವಂತಹ ಒಂದು ಮಿಲನ್ ಎಕ್ಸಸೈಸಲ್ಲೂ ಸಹ ಪಾರ್ಟಿಸಿಪೇಷನ್ ಮಾಡಿದ್ದಾವೆ. ರೀಸೆಂಟಾಗಿ ಭಾರತದ ಒಂದು ನೇವಿ ಲಾಂಚ್ ಮಾಡಿರುವಂಥ ಮಲ್ಟಿಲ್ಯಾಟ್ರಲ್ ನೇವಲ್ ಎಕ್ಸಸೈಸಲ್ಲಿ ಪಾರ್ಟಿಸಿಪೇಷನನ್ನು ಮಾಡಿರೋದಾಗಿ ಗಮನಿಸ್ಬೋದು. ಸೊ ಈ ಒಂದು ಇನ್ಸಿಡೆಂಟ್ ಏನಿದೆಯಲ್ಲ, ಜಿಯೋಗ್ರಾಫಿಕ್ ಸೆನ್ಸಿಟಿವಿಟಿಯನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆ ಅಂತಲೇ ಗಮನಿಸ್ಬೋದು. ಇಂಡಿಯನ್ ಓಷನ್ ನಡಿನಲ್ಲಿ ಯಾವ ರೀತಿಯಾಗಿ ಇರಾನಿಯನ್ ಬೇಸ್ಡ್ ಆಗಿರತಕ್ಕಂಥ ಒಂದು ಫ್ರಿಗೇಟ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತಲೇ ನಾವಿಲ್ಲಿ ನೋಡ್ತಾ ಇದ್ವಲ್ವಾ. ಇದರಿಂದ ಜಿಯೋಗ್ರಾಫಿಕ್ ಸೆನ್ಸಿಟಿವಿಟಿಯನ್ನು ನಾವು ಗಮನ ಹರಿಸ್ಬೋದು. ವೆಸ್ಟ್ ಏಷ್ಯಾದ ಒಂದು ಕಾನ್ಫ್ಲಿಕ್ಟ್ ಇವಾಗ ಸೌತ್ ಏಷ್ಯಾಗೆ ರೀಚ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇಂಡಿಯನ್ ಓಷನ್ ಇವಾಗ ಸ್ಟ್ರಾಟಜಿಕಲಿ ಗ್ಲೋಬಲ್ ಲೆವೆಲಲ್ಲಿ ಒಂದು ಟ್ರೇಡ್ ರೂಟ್ ಆಗಿ ಕನ್ವರ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಮ್ಯಾರಿಟೈಮ್ ಸೆಕ್ಯೂರಿಟಿ ಆಧಾರದ ಮೇಲೆ ಕನ್ಸರ್ನ್ ಅಥವಾ ಜಿಯೋಗ್ರಫಿಕ್ ಸೆನ್ಸಿಟಿವಿಟಿ ಯಾವ ರೀತಿಯಾಗಿದೆ ಅಂತ ನೋಡ್ಬೋದು. ಹಾಗೂ ಡಿಪ್ಲೊಮ್ಯಾಟಿಕ್ ಐರನಿ ಅಂತ ಬಂದಾಗ ಇರಾನ್ ಆಗಿರ್ಬೋದು, US ಆಗಿರ್ಬೋದು, ರೀಸೆಂಟ್ಲಿ ಮಿಲನ್ ಹಾಗೂ IFR ನಡಿನಲ್ಲಿ ಪಾರ್ಟಿಸಿಪೇಷನನ್ನು ಮಾಡಿದೆ ಅಲ್ವಾ, ನೇವಲ್ ಎಕ್ಸಸೈಸ್ನಲ್ಲಿ ಪಾರ್ಟಿಸಿಪೇಷನನ್ನು ಸಹ ಮಾಡಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಮಿಲಿಟರಿ ಆಫೀಸರ್ಸ್ಗಳು ಯಾವ ರೀತಿಯಾಗಿ ಒಂದು ನೇಷನ್ಸ್ಗಳ ರಿವೈವಲ್ಗೋಸ್ಕರ ಸ್ಟ್ರಾಂಗ್ ಆಗಿ ಪಾರ್ಟಿಸಿಪೇಷನನ್ನು ಮಾಡಿದ್ದಾರೆ. ಬಟ್ ಡಿಪ್ಲೊಮ್ಯಾಟಿಕ್ ಎಂಗೇಜ್ಮೆಂಟ್ ಇದ್ರೂ ಕೂಡ ಇಲ್ಲಿ ಒಂದು ಟೆನ್ಷನನ್ನು ಕ್ರಿಯೇಟ್ ಮಾಡಿದೆ ಅಂತಲೇ ಗಮನಿಸ್ಬೋದು. ಇಲ್ಲಿ ಸ್ಟ್ರಾಟಜಿಕ್ ಇಂಪ್ಲಿಕೇಶನ್ಸ್ಗಳು ಡೆಫಿನೆಟ್ಲಿ ಕ್ರಿಯೇಟ್ ಆಗುತ್ತೆ. ಈ ಒಂದು ವೆಸ್ಟ್ ಏಷ್ಯಾ ಬಿಯಾಂಡ್ ದ ಬಾರ್ಡರ್ ಅನ್ನುವಂತಹ ಹಂತದಲ್ಲಿ ಇವಾಗ ಇಂಡಿಯಾ ಶ್ರೀಲಂಕಾದ ಮೇಲೂ ಸಹ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಒಂದು ಕನ್ಸರ್ನ್ ಇದೆ ಇವಾಗ ಶ್ರೀಲಂಕಾದಲ್ಲೂ ಸಹ ರೀಜನಲ್ ಸೆಕ್ಯೂರಿಟಿ ಆಧಾರದ ಮೇಲೆ, ಭಾರತದ ಮೇಲೂ ಸಹ ಒಂದು ರೀಜನಲ್ ಸೆಕ್ಯೂರಿಟಿ ಆಧಾರದ ಮೇಲೆ ಒಂದು ಕನ್ಸರ್ನನ್ನು ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಶ್ರೀಲಂಕಾನೂ ಸಹ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಡೀಪ್ ಕನ್ಸರ್ನನ್ನು ಎಕ್ಸ್ಪ್ರೆಸ್ ಮಾಡಿದೆ ಅಂತ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಡೆಯಲ್ಲಿ ಮಿಲನ್ ಎಕ್ಸಸೈಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. 1995 ಸ್ಟಾರ್ಟ್ ಮಾಡಿರೋದಾಗಿ, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಕಮಾಂಡ್ ಸ್ಟಾರ್ಟ್ ಮಾಡಿರೋದಾಗಿ ನೋಡ್ಬೋದು. ಇನಿಷಿಯಲಿ 4 ಕಂಟ್ರೀಸ್ಗಳು ಮಾತ್ರ ಇರುತ್ತೆ. ಇಂಡೋನೇಷ್ಯಾ, ಸಿಂಗಪೂರ್, ಶ್ರೀಲಂಕಾ ಆಗಿರ್ಬೋದು, ಥೈಲ್ಯಾಂಡ್ ಒಂದು ಪಾರ್ಟಿಸಿಪೇಷನನ್ನು ನೋಡ್ತಾ ಇದ್ವಿ. ಇವಾಗ ಇಂಡೋ ಪೆಸಿಫಿಕ್ ರೀಜನ್ ನಡೆಯಲ್ಲಿ ಒಂದು ಲಾರ್ಜೆಸ್ಟ್ ಮಲ್ಟಿಲ್ಯಾಟ್ರಲ್ ನೇವಲ್ ಎಂಗೇಜ್ಮೆಂಟ್ ಅಂತ ಅನ್ಸ್ಕೊಳ್ಳುತ್ತೆ. ಸೊ ಮಿಲನ್ ಎಕ್ಸಸೈಸ್ನ ಆಧಾರದ ಮೇಲೆ ನಾವು ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಮುಂದಿನದಾಗಿ, ಇಂಡಿಯಾ ರ್ಯಾಂಕ್ಸ್ ಸೆಕೆಂಡ್ ಗ್ಲೋಬಲಿ ಇನ್ ಚೈಲ್ಡ್ಹುಡ್ ಒಬೆಸಿಟಿ. ಈ ಒಂದು ಇಶ್ಯೂನ ನೋಡುವಂಥದ್ದಾದರೆ GS ಪೇಪರ್ 2 ನಡೆಯಲ್ಲಿ ಹೆಲ್ತ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಹಾಗೂ ವಲ್ನರಬಲ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಚಿಲ್ಡ್ರನ್ ರಿಲೇಟೆಡ್ ಇರುವಂಥ ಒಂದು ರಿಪೋರ್ಟನ್ನು ಗಮನಿಸಬಹುದು. 2026 ವರ್ಲ್ಡ್ ಒಬೆಸಿಟಿ ಅಟ್ಲಾಸಲ್ಲಿ ಮಕ್ಕಳ ಒಂದು ಒಬೆಸಿಟಿಯನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಭಾರತ ಸೆಕೆಂಡ್ ಪೊಸಿಷನಲ್ಲಿ ಇರೋದನ್ನು ನೋಡ್ತಾ ಇದ್ದೀವಿ. ಫಸ್ಟ್ ಪೊಸಿಷನ್ ಯಾರಿದ್ದಾರೆ ಅಂತಂದರೆ ಚೈನಾ ಫಸ್ಟ್ ಪೊಸಿಷನನ್ನು ತೋರಿಸ್ತಾ ಇದೆ. ಸೆಕೆಂಡ್ ಬಂದಿರೋದು ಇಂಡಿಯಾ, ಥರ್ಡ್ ಬಂದಿರುವಂಥದ್ದು ಯುನೈಟೆಡ್ ಸ್ಟೇಟ್ಸ್. ಸೊ ಭಾರತದಲ್ಲಿ ಒಟ್ಟಾರೆಯಾಗಿ ಹೈ ಬೇಸಿಕ್ ಮೆಟಬಾಲಿಕ್ ರೇಟನ್ನು ಮಕ್ಕಳಲ್ಲಿ ನೋಡಿದಾಗ 41 ಮಿಲಿಯನ್ ಅಷ್ಟು ಮಕ್ಕಳು ಫೇಸನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. ಚಿಲ್ಡ್ರನ್ ವಿತ್ ಒಬೆಸಿಟಿ ಅಂತ ಬಂದಾಗ 14 ಮಿಲಿಯನ್ ಅಷ್ಟು ಮಕ್ಕಳು ಒಬೆಸಿಟಿಯನ್ನು ತೋರಿಸ್ತಾ ಇದ್ದಾರೆ ಅಂತ ಗಮನಿಸ್ಬೋದು. ಸೊ ಇಲ್ಲಿ ಏಜ್ ಗ್ರೂಪ್ನ ಆಧಾರದ ಮೇಲೆ ನಾವು ನೋಡುವಂಥದ್ದಾದರೆ 5 to 9 ಇಯರ್ಸ್ ಮಕ್ಕಳಲ್ಲಿ ನಿಯರ್ಲಿ 15 ಮಿಲಿಯನ್ ಅಷ್ಟು ಓವರ್ ವೇಟ್ ಒಬೇಸ್ ಕಂಡೀಷನ್ ನೋಡ್ತಾ ಇದ್ವಿ. 10 to 19 ಇಯರ್ಸ್ ಮಕ್ಕಳಲ್ಲಿ ನೋಡುವಂಥದ್ದಾದರೆ ನಿಯರ್ಲಿ 26 ಮಿಲಿಯನ್ ಅಷ್ಟು ಮಕ್ಕಳು ಒಬೆಸಿಟಿಯಿಂದ ಬಳಲ್ತಾ ಇರೋದನ್ನು ನೋಡ್ತಾ ಇದ್ವಿ. ಈವನ್ ಭಾರತದಲ್ಲಿ 41 ಮಿಲಿಯನ್ ಅಷ್ಟು ಮಕ್ಕಳಲ್ಲಿ BMI ಹೆಚ್ಚಾಗಿರೋದನ್ನು ಕಾಣ್ತಾ ಇದ್ದೀವಿ. ಈ ಒಂದು ರಿಪೋರ್ಟ್ ಹೈಲೈಟ್ ಮಾಡೋ ಪ್ರಕಾರ ಭಾರತದಲ್ಲಿ
74% ಅಷ್ಟು ಅಡೋಲ್ಸೆಂಟ್ಗಳು ಯಾವುದೇ ರೀತಿಯಾದಂಥ ಫಿಸಿಕಲ್ ಆ್ಯಕ್ಟಿವಿಟಿಗಳನ್ನು ಮಾಡ್ತಾ ಇಲ್ಲ. ಇದರಿಂದಾಗಿ ಒಬೇಸಿಟಿಯನ್ನು ಕಾಣ್ತಾ ಇದ್ದೀವಿ 11 to 17 ಇಯರ್ಸ್ ಏಜ್ ಗ್ರೂಪ್. ಜೊತೆಗೆ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಶಾಲೆಯ ಒಂದು ಊಟವನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಸೊ 35.5% ಅಷ್ಟು ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರಲ್ಲ, ಅವರು ಸ್ಕೂಲ್ ಮೀಲನ್ನೇ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಇದು ಸಹ ಒಂದು ಒಬೇಸಿಟಿಗೆ ಕಾರಣವಾಗಿರ್ತಕ್ಕಂಥ ಸ್ಥಿತಿಗತಿಗಳು. ಇನ್ನು ಇನ್ಫ್ಯಾಂಟ್ ಅಂದರೆ 1 ರಿಂದ 5 ಮಂತಲ್ಲಿರ್ತಕ್ಕಂಥ ಮಕ್ಕಳಲ್ಲಿ ಒಬೇಸಿಟಿಯನ್ನು ನಾವು ಗಮನಿಸುವಂಥದ್ದಾದರೆ ಸರಿಯಾದಂತಹ ಬ್ರೆಸ್ಟ್ ಫೀಡಿಂಗನ್ನು ಮಾಡ್ತಾ ಇಲ್ಲ. ಸಬ್ ಆಪ್ಟಿಮಲ್ ಬ್ರೆಸ್ಟ್ ಫೀಡಿಂಗ್ ಕಂಡೀಷನ್ ಇರೋದ್ರಿಂದನೂ ಸಹ ಮಕ್ಕಳಲ್ಲಿ ಒಬೇಸಿಟಿ ಕ್ರಿಯೇಟ್ ಆಗ್ತಾ ಇದೆ ಅಂತ ಗಮನಿಸ್ಬೋದು. ಹಾಗೂ ಸಾಕಷ್ಟು ಮಕ್ಕಳು ಇವತ್ತು ಶುಗರಿ ಡ್ರಿಂಕ್ಸನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ನಿಯರ್ಲಿ 50 ml ಅಷ್ಟು ಪರ್ ಡೇನ ಆಧಾರದ ಮೇಲೆ ಕನ್ಸ್ಯೂಮ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ 6 to 10 ಇಯರ್ಸ್ ಏಜ್ ಗ್ರೂಪಲ್ಲಿರ್ತಕ್ಕಂತಹ ಮಕ್ಕಳು. ಜೊತೆಗೆ ಮಹಿಳೆಯರಲ್ಲೂ ಸಹ ಹೈ BMI ಕಂಡೀಷನನ್ನು ಕಾಣ್ತಾ ಇದ್ದೀವಿ. ಜೊತೆಗೆ ಟೈಪ್ 2 ಡಯಾಬಿಟಿಸ್ಗೆ ಸಂಬಂಧಪಟ್ಟಂಥ ಕೇಸಸ್ಗಳನ್ನು ಗಮನ ಹರಿಸ್ಬೋದು ಅಂತ ರಿಪೋರ್ಟ್ ಹೇಳ್ತಾರೆ. ಸೊ ರಿಪೋರ್ಟ್ನ ಫ್ಯೂಚರ್ ಪ್ರೊಜೆಕ್ಷನನ್ನು ನೋಡುವಂಥದ್ದಾದರೆ ಬೈ 2040 ಭಾರತದಲ್ಲಿರ್ತಕ್ಕಂಥ ಮಕ್ಕಳಲ್ಲಿ ಹೆಚ್ಚು ಒಬೇಸಿಟಿ ಇರುವಂಥ ಸಾಧ್ಯತೆ ಇದೆ. ಒಬೇಸಿಟಿ ಲಿಂಕ್ಡ್ ಡಿಸೀಸಸ್ಗಳನ್ನು ಸಹ ನಾವು ಕಾಣಬಹುದು ಅಂತ. ಜಾಗತಿಕ ಹಂತದಲ್ಲಿ 507 ಮಿಲಿಯನ್ನಷ್ಟು ಮಕ್ಕಳು ಒಬೇಸಿಟಿಯಿಂದ ಬಳಲುವಂತಹ ಸಾಧ್ಯತೆ ಹೆಚ್ಚು ಅಂತ ರಿಪೋರ್ಟ್ ಅನಲೈಸ್ ಮಾಡಿದೆ. ಫ್ಯೂಚರ್ ಪ್ರೊಜೆಕ್ಷನನ್ನು ಇಲ್ಲಿ ಗಮನ ಹರಿಸ್ಬೋದು. ಪ್ರಸ್ತುತವಾಗಿ ನೋಡುವಂಥದ್ದಾದರೆ 5 ಮಕ್ಕಳಲ್ಲಿ 1 ಮಗು ಇವತ್ತು ಒಬೇಸಿಟಿಯಿಂದ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದೆ. ಓವರ್ ವೇಟ್ ಆಗಿರುವಂಥ ಒಂದು ಸ್ಥಿತಿಗತಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ಒಬೇಸಿಟಿಯನ್ನು ತಡೆಗಟ್ಟಬೇಕು ಅಂತಂದರೆ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಮೇಜರ್ಸ್ಗಳನ್ನು ತೆಗೆದುಕೊಳ್ಬೇಕು ಅಂತ ವರ್ಲ್ಡ್ ಒಬೇಸಿಟಿ ಫೆಡರೇಷನ್ನ CEO ಅವರು ಸರ್ಕಾರಗಳಿಗೆ ಡೈರೆಕ್ಷನನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಶುಗರ್ ಸ್ವೀಟನ್ ಬಿವರೇಜಸ್ಗಳಿರುತ್ತಲ್ಲ, ಅದರ ಮೇಲೆ ಹೆಚ್ಚು ಟ್ಯಾಕ್ಸನ್ನು ಇಂಟ್ರೊಡ್ಯೂಸ್ ಮಾಡಿದರೆ ಆಟೋಮೆಟಿಕ್ಲಿ ಪರ್ಚೇಸ್ ಮಾಡ್ತಕ್ಕಂಥ ಸ್ಥಿತಿಗತಿಗಳು ಕಡಿಮೆ ಆಗುತ್ತೆ. ಜಂಕ್ ಫುಡ್ಗಳನ್ನು ಮಾರ್ಕೆಟಲ್ಲಿ ರಿಸ್ಟ್ರಿಕ್ಟ್ ಮಾಡಬೇಕು. ಅದರಲ್ಲೂ ಮಕ್ಕಳನ್ನು ಟಾರ್ಗೆಟ್ ಮಾಡ್ತಾ ಇರುವಂತಹ ಜಂಕ್ ಫುಡ್ಗಳನ್ನು ರಿಸ್ಟ್ರಿಕ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಹಾಗೂ ಸರಿಯಾದಂಥ ಒಂದು ಪ್ರಿವೆನ್ಷನನ್ನು ಕ್ರಿಯೇಟ್ ಮಾಡಬೇಕು. ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಎಕ್ಸಸ್ಸನ್ನು ಸಹ ಪ್ರೊವೈಡ್ ಮಾಡಬೇಕು ಅಂತ ಡೈರೆಕ್ಷನನ್ನು ನೀಡ್ತಾ ಇದ್ದಾರೆ. ಮಕ್ಕಳಲ್ಲಿ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಹೆಚ್ಚಾಗಿರಬೇಕು. ಬ್ರೆಸ್ಟ್ ಫೀಡಿಂಗ್ಗೆ ಸಂಬಂಧಪಟ್ಟಂತನೂ ಸಹ ಒಂದು ಅವೇರ್ನೆಸ್ಸನ್ನು ತರಬೇಕು ಅಂತ ಡೈರೆಕ್ಷನನ್ನು ನೀಡ್ತಾ ಇದ್ದಾರೆ. ಭಾರತದಲ್ಲಿ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಒಬೇಸಿಟಿಯ ಮುಖಾಂತರ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಫ್ಯೂಚರ್ ಡೇಸಲ್ಲಿ ಹೈಪರ್ ಟೆನ್ಷನ್ ಆಗಿರ್ಬೋದು, ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸಸ್ಗೆ ಸಂಬಂಧಪಟ್ಟಂಥ ಕೇಸಸ್ಗಳು ಹೆಚ್ಚಾಗ್ಬೋದು, ಡಯಾಬಿಟಿಸ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಕ್ರಿಯೇಟ್ ಆಗುತ್ತೆ. ಇವಾಗ ಮಕ್ಕಳಲ್ಲಿ ಸರಿಯಾದಂಥ ಒಂದು ಹೆಲ್ತ್ ಇರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಹೆಲ್ತ್ ಎಕ್ಸ್ಪೆಂಡಿಚರ್ ಮೇಲೆ ನಾವು ಫೋಕಸನ್ನು ಮಾಡಬೇಕು. ಡೆಮೋಗ್ರಫಿಕ್ ಡಿವಿಡೆಂಟ್ ಅಂತ ಬಂದಾಗ ಇಲ್ಲಿ ಯಂಗ್ ಪಾಪ್ಯುಲೇಷನ್ ಇರೋದು ಇಂಪಾರ್ಟೆಂಟ್, ಜೊತೆಗೆ ಹೆಲ್ದಿ ಆಗಿರ್ತಕ್ಕಂಥ ಪಾಪ್ಯುಲೇಷನ್ ಇಂಪಾರ್ಟೆಂಟ್. ಇದರಿಂದ ನಾವು ಪ್ರೊಡಕ್ಟಿವಿಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಈ ಒಂದು ರಿಪೋರ್ಟ್ ನಮಗೆ ಇಂಪಾರ್ಟೆಂಟ್. ವರ್ಲ್ಡ್ ಒಬೇಸಿಟಿ ಅಟ್ಲಾಸ್ನ ಆಧಾರದ ಮೇಲೆ ಭಾರತ ಯಾವ ರ್ಯಾಂಕಿಂಗ್ ಇದೆ ಅಂತ ಈಸಿಯಾಗಿ ಕೇಳ್ಬೋದು. ಈವನ್ ನೀವು ಮೇನ್ಸಲ್ಲಿನೂ ಸಹ ಇಲ್ಲಿರುವಂಥ ಒಂದು ರಿಪೋರ್ಟನ್ನು ಅನಲೈಸ್ ಮಾಡ್ಬೋದು. ಯಾವ ರೀತಿಯಾಗಿ ಹೆಲ್ತ್ ಎಕ್ಸ್ಪೆಂಡಿಚರ್ ಮೇಲೆ ನಾವು ಫೋಕಸನ್ನು ಮಾಡಬೇಕು, ಅದರಲ್ಲೂ ಮಕ್ಕಳಿಗೆ ಸಂಬಂಧಪಟ್ಟಂಥ ಬರ್ಡನ್ ಫ್ಯೂಚರ್ ಡೇಸಲ್ಲಿ ಕ್ರಿಯೇಟ್ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂಥ ಆಸ್ಪೆಕ್ಟನ್ನು ಸಹ ನಾವು ಕವರ್ ಮಾಡಬಹುದು. ಇನ್ನು ಮುಂದಿನದಾಗಿ ರೆಕ್ಲೆಸ್ ವ್ರಿಕರ್ಸ್ ಡ್ಯಾಮೇಜಿಂಗ್ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಅಂಡರ್ ಆನ್ ಅನ್ಸ್ಟೇಬಲ್ ರೆಜಿಮ್ ಪೋಸಸ್ ಗ್ರೇಟ್ ರಿಸ್ಕ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಜಿಯೋಪೊಲಿಟಿಕ್ಸ್ನ ಆಧಾರದ ಮೇಲೆ ಗ್ಲೋಬಲ್ ಲೆವೆಲಲ್ಲಿ ಯಾವ ರೀತಿಯಂಥ ಕಾನ್ಫ್ಲಿಕ್ಟ್ಗಳಿದ್ದಾವೆ, ಯಾವ ರೀತಿಯಂಥ ಒಂದು ಟಾರ್ಗೆಟನ್ನು ಮಾಡ್ತಾ ಇದ್ದಾರೆ ಅಂತ ಗಮನಿಸ್ಬೋದು. ಪ್ರಸ್ತುತವಾಗಿರತಕ್ಕಂಥ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಕಾನ್ಫ್ಲಿಕ್ಟನ್ನು ನೋಡಿದಾಗ ನ್ಯೂಕ್ಲಿಯರ್ ಫೆಸಿಲಿಟೀಸ್ಗಳ ಮೇಲೆ ಹೆಚ್ಚು ಟಾರ್ಗೆಟನ್ನು ಮಾಡ್ತಾ ಇದ್ದಾರೆ ಅಂತ. ರಷ್ಯಾ ಮತ್ತು ಉಕ್ರೈನ್ ವಾರನ್ನೇ ನೋಡೋದಾದರೆ 2022ರಿಂದನೂ ಸಹ ಉಕ್ರೈನ್ ಬೇಸ್ಡ್ ಆಗಿರತಕ್ಕಂತಹ ಝಾಪೋರಿಜಾಜಿಯಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮೇಲೆ ಮಾಡ್ತಾ ಇರುವಂಥ ಒಂದು ಅಟ್ಯಾಕ್ ಅನ್ನು ಸಹ ನಾವು ಗಮನ ಹರಿಸಬಹುದು. ಇನ್ನು ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ಇರುವಂತಹ ಒಂದು ಕಾನ್ಫ್ಲಿಕ್ಟ್ ಅನ್ನು ನೋಡಿದಾಗ ಇಸ್ರೇಲ್ ಇರಾನಿಯನ್ ನ್ಯೂಕ್ಲಿಯರ್ ಮೇಲೇನೂ ಸಹ ಟಾರ್ಗೆಟ್ ಅನ್ನು ಮಾಡ್ತಾ ಇರೋದಾಗಿ ಗಮನ ಹರಿಸಬಹುದು. ಸಿನ್ಸ್ ಫ್ರಮ್ 2024-2025 ಅಟ್ಯಾಕ್ಗಳನ್ನು ನೋಡೋದಾದರೆ US ಸಹ ಸಾಕಷ್ಟು ಸ್ಟ್ರೈಕ್ಗಳನ್ನು ಲಾಂಚ್ ಮಾಡಿದೆ. ಫ್ಯೂಯಲ್ ಎನ್ರಿಚ್ಮೆಂಟ್ ಪ್ಲಾಂಟ್ಗಳ ಮೇಲೆ ಅಟ್ಯಾಕ್ ಮಾಡುವಂಥದ್ದಾಗಿರ್ಬೋದು, ನ್ಯೂಕ್ಲಿಯರ್ ಫೆಸಿಲಿಟಿ ಮೇಲೆ, ನ್ಯೂಕ್ಲಿಯರ್ ಟೆಕ್ನಾಲಜಿ ಸೆಂಟರ್ಸ್ಗಳ ಮೇಲೆ ಮಾಡಿರುವಂಥ ಸ್ಟ್ರೈಕ್ಗಳನ್ನು ಸಹ ನಾವಿಲ್ಲಿ ನೋಡ್ಬೋದು. ಸೊ ಈ ಒಂದು ಸಿಚುವೇಷನನ್ನು ಅನಲೈಸ್ ಮಾಡಿದ್ದೇ ಆದರೆ ಪ್ರಸ್ತುತವಾಗಿ ನ್ಯೂಕ್ಲಿಯರ್ ಫೆಸಿಲಿಟೀಸ್ಗಳ ಮೇಲೆ ಅಟ್ಯಾಕನ್ನು ಮಾಡ್ತಾ ಇದ್ದಾರೆ, ಟಾರ್ಗೆಟನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಡಿಷ್ನಲಿ ಸೈಬರ್ ಅಟ್ಯಾಕ್ಗಳು ಆಗ್ತಾ ಇರೋದನ್ನು ಸಹ ನಾವು ನೋಡ್ಬೋದು. ಗ್ಲೋಬಲ್ ಲೆವೆಲಲ್ಲಿ ನ್ಯೂಕ್ಲಿಯರ್ ಬೇಸ್ಡ್ ಇನ್ಫ್ರಾಸ್ಟ್ರಕ್ಚರ್ ಮೇಲೂ ಸಹ ಸೈಬರ್ ಅಟ್ಯಾಕ್ಗಳು ಆಗ್ತಾ ಇದೆ. ನ್ಯಾಷನಲ್ ನ್ಯೂಕ್ಲಿಯರ್ ಸೆಕ್ಯೂರಿಟಿ ಅಡ್ಮಿನಿಸ್ಟ್ರೇಷನಲ್ಲಿ ಆಗಿರುವಂಥ ಒಂದು ಎಕ್ಸಾಂಪಲನ್ನು ಸಹ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಫ್ರೇಮ್ವರ್ಕನ್ನು ನಾವು ಇಲ್ಲಿ ಕನೆಕ್ಟ್ ಮಾಡುವಂಥದ್ದಾದರೆ ಒಂದು ಎಥಿಕಲ್ ಕನ್ಸರ್ನನ್ನು ಕ್ರಿಯೇಟ್ ಮಾಡ್ತಾ ಇದೆ.
ಅದರಲ್ಲೂ ಆಥರ್ ಅವರು ಕನೆಕ್ಟ್ ಮಾಡ್ತಾ ಇರುವಂಥದ್ದು ಜಿನೇವಾ ಕನ್ವೆನ್ಷನ್ಗೆ ಸಂಬಂಧಪಟ್ಟಂತೆ. ಈ ಒಂದು ಜಿನೇವಾ ಕನ್ವೆನ್ಷನ್ ಅನ್ನು ನೋಡಿದಾಗ ರಾಷ್ಟ್ರದಲ್ಲಿರ್ತಕ್ಕಂಥ ಇನ್ಸ್ಟಾಲೇಷನ್ ಮೇಲೆ ಯಾವುದೇ ರೀತಿಯಾದಂಥ ಅಟ್ಯಾಕನ್ನು ಮಾಡಬಾರ್ದು. ಜಿನೇವಾ ಕನ್ವೆನ್ಷನ್ ಆಧಾರದ ಮೇಲೆ ಅಟ್ಯಾಕ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು ಅನ್ನೋದನ್ನು ಗಮನಿಸ್ಬೋದು. ಇವಾಗ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟನ್ನೇ ತೆಗೆದುಕೊಳ್ಳುವಂಥದ್ದಾದರೆ ಡೇಂಜರಸ್ ಆಗಿರ್ತಕ್ಕಂಥ ಗ್ಯಾಸಸ್ಗಳು ಇವಾಗ ರಿಲೀಸ್ ಆಗುತ್ತೆ. ಪ್ರಸ್ತುತವಾಗಿರುವಂತಹ ಎಕ್ಸಾಂಪಲನ್ನು ಕನೆಕ್ಟ್ ಮಾಡುವಂಥದ್ದಾದರೆ ನಾರ್ಮ್ಸನ್ನು ವೈಲೇಟ್ ಮಾಡ್ತಾ ಇರೋದಾಗಿ ನೋಡ್ತಾ ಇದ್ದೀವಿ. ರಿಪೀಟೆಡ್ ಆಗಿರ್ತಕ್ಕಂಥ ಸ್ಟ್ರೈಕ್ಸ್ಗಳು ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಇದರಿಂದಾಗಿ ಎಕ್ಸ್ಟ್ರೀಮ್ ಆಗಿರ್ತಕ್ಕಂಥ ರಿಸ್ಕನ್ನು ನಾವು ಫೇಸ್ ಮಾಡಬೇಕಾಗುತ್ತೆ. ಮೊದಲ ಹಂತದಲ್ಲಿ ರೇಡಿಯೇಷನ್ ರಿಸ್ಕ್ ಅಂತ ಬಂದಾಗ ರೇಡಿಯೋ ಆಕ್ಟಿವ್ ಮಟೀರಿಯಲ್ಸ್ಗಳು ಹೊರ ಹೊಮ್ಮೋದನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್ Cesium-137 ನೋಡಿದಾಗ ಇದು ವಾತಾವರಣದಲ್ಲಿ ಲಾಂಗ್ ಟರ್ಮಲ್ಲಿ ಸರ್ವೈವ್ ಆಗುತ್ತೆ, ಉಳಿದುಕೊಳ್ಳುತ್ತೆ ಅಂತ ಹೇಳ್ಬೋದು. ಇದರಿಂದ ಹೆಲ್ತ್ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಅಕ್ಯೂಟ್ ರೇಡಿಯೇಷನ್ ಸಿಕ್ನೆಸ್ ಅನ್ನು ನಾವು ಫೇಸ್ ಮಾಡಬೇಕಾಗುತ್ತೆ. ಲಾಂಗ್ ಟರ್ಮಲ್ಲಿ ಲ್ಯಾಂಡು ಸಹ ಕಂಟ್ಯಾಮಿನೇಷನ್ ಆಗುತ್ತೆ. ಈ ಒಂದು ರೇಡಿಯೋ ಆಕ್ಟಿವ್ ಐಸೋಟೋಪ್ಗಳ ಮುಖಾಂತರ ಫುಡ್ ಚೈನ್ ಡಿಸ್ರಪ್ಷನ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತಲೂ ಹೇಳ್ಬೋದು. ನ್ಯೂಕ್ಲಿಯರ್ ಮಟೀರಿಯಲನ್ನು ನಾವು ಸಾಕಷ್ಟು ಸರ್ತಿ ಎಕ್ಸ್ಪ್ಲೋಷನ್ ಆಗಿರುವಂಥ ಹಂತದಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗದೇ ಇರುವಂಥ ಸ್ಥಿತಿಗತಿಗಳಿರುತ್ತೆ. ಪ್ರಸ್ತುತವಾಗಿರ್ತಕ್ಕಂಥ ವಾರ್ ಟ್ಯಾಕ್ಟಿಕ್ಸನ್ನು ನಾವು ನೋಡಿದಾಗ ಇದು ಬ್ಯಾಕ್ ಫೈರನ್ನೇ ಕ್ರಿಯೇಟ್ ಮಾಡ್ತಾ ಇದೆ. ರಾಷ್ಟ್ರದ ಮೇಲೆ ಲಾಂಗ್ ಟರ್ಮಲ್ಲಿ ಒಂದು ಪ್ರೆಷರನ್ನೇ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇದೊಂದು ಜಿಯೋ ಪೊಲಿಟಿಕಲ್ ಫಾಲೋಔಟ್ ಅಂತ ಆಥರ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ನ್ಯೂಕ್ಲಿಯರ್ ಫೆಸಿಲಿಟೀಸ್ಗಳ ಮೇಲೆ ಮಿಲಿಟರಿ ಅಟ್ಯಾಕನ್ನು ಮಾಡ್ತಾ ಇರೋದ್ರಿಂದ ಇದು ಕೇವಲ ಸರ್ಫೇಸ್ ಲೆವೆಲಲ್ಲಿ ರಾಷ್ಟ್ರಗಳ ಮಧ್ಯೆ ಇರುವಂತಹ ಥ್ರೆಟ್ಟನ್ನು ರಿಮೂವ್ ಮಾಡಬಹುದು. ಆದರೆ ಲಾಂಗ್ ಟರ್ಮಲ್ಲಿ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸನ್ನು ಕ್ರಿಯೇಟ್ ಮಾಡುತ್ತೆ. ಹಾಗೂ ಎನ್ವಿರಾನ್ಮೆಂಟಲ್ ರಿಸ್ಕನ್ನು ಸಹ ಇದು ಕ್ರಿಯೇಟ್ ಮಾಡುತ್ತೆ. ಗ್ಲೋಬಲ್ ನ್ಯೂಕ್ಲಿಯರ್ ಗವರ್ನೆನ್ಸನ್ನು ಸಹ ಇಲ್ಲಿ ನಾವು ತಳ್ಳಿ ಹಾಕಿದಂಗೆ ಆಗುತ್ತೆ. ಡಿಪ್ಲೊಮ್ಯಾಟಿಕ್ ಫ್ರೇಮ್ವರ್ಕನ್ನು ಇದು ಡೆಸ್ಟ್ರಾಯ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಹಂತದಲ್ಲಿ ಸರಿಯಾದಂತಹ ನೆಗೋಸಿಯೇಷನ್ಗಳನ್ನು ಮಾಡಬೇಕು. ನ್ಯಾಷನಲ್ ಲೆವೆಲಲ್ಲಿ, ಗ್ಲೋಬಲ್ ಲೆವೆಲಲ್ಲಿ ಒಂದು ಸರಿಯಾದಂತಹ ಫ್ರೇಮ್ವರ್ಕನ್ನು ತರೋದ್ರ ಮುಖಾಂತರ ನಾವು ಯಾವುದೇ ರೀತಿಯ ಇವಾಗ ಇನ್ಸ್ಟಾಲೇಷನ್ ಮೇಲೆ ಅಟ್ಯಾಕ್ ಮಾಡಬಾರ್ದು, ಇದನ್ನು ಅವಾಯ್ಡ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ. GS ಪೇಪರ್ 2 ನಡಿಯಲ್ಲಿ ಗ್ಲೋಬಲ್ ಲೆವೆಲಲ್ಲಿ ನಡೀತಾ ಇರುವಂಥ ಒಂದು ಕಾನ್ಫ್ಲಿಕ್ಟ್ನ ಆಧಾರದ ಮೇಲೆ ಯಾವ ರೀತಿಯಾಗಿ ನ್ಯೂಕ್ಲಿಯರ್ ಫೆಸಿಲಿಟೀಸ್ಗಳ ಮೇಲೆ ಅಟ್ಯಾಕನ್ನು ಮಾಡ್ತಾ ಇದ್ದಾರೆ. ಇದರಿಂದ ಮೇಜರ್ ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ, ಬಟ್ ನಾವು ಯಾವ ರೀತಿಯಾದಂಥ ಕ್ರೈಸಿಸ್ಗಳನ್ನು ಫೇಸ್ ಮಾಡಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಪಾಯಿಂಟ್ಸ್ಗಳನ್ನು ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನದಾಗಿ ಕ್ಲೈಮೇಟ್ ರಿಸ್ಕ್ಸ್ ಮಸ್ಟ್ ಪ್ರಾಂಪ್ಟ್ ಇಂಟರ್ನ್ಯಾಷನಲ್ ಲೀಗಲ್ ರಿಫಾರ್ಮ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿಯಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕ್ಲೈಮೇಟ್ ಇಂಪ್ಯಾಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಪ್ರಸ್ತುತವಾಗಿರ್ತಕ್ಕಂಥ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಂತ ನೋಡಿದಾಗ ಇದು ಕೇವಲ ಕ್ಲೈಮೇಟ್ ಚೇಂಜನ್ನು ಮಾತ್ರ ರಿಫ್ಲೆಕ್ಟ್ ಮಾಡ್ತಾ ಇಲ್ಲ. ಇಲ್ಲಿ ಒಂದು ಸವರ್ನಿಟಿಗೆ ಸಂಬಂಧಪಟ್ಟಂಥ ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಗಿದೆ. ಸ್ಟೇಟ್ಹುಡ್ಗೆ ಸಂಬಂಧಪಟ್ಟಂಥ ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಗಿದೆ. ರೆಫ್ಯೂಜೀಸ್ ಅಂತ ಬಂದಾಗ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು, ಮ್ಯಾರಿಟೈಮ್ ಬೌಂಡ್ರಿಗೆ ಸಂಬಂಧಪಟ್ಟಂಥ ಕ್ವಶನ್ ಮಾರ್ಕನ್ನು ಇದು ಕ್ರಿಯೇಟ್ ಮಾಡಿದೆ. ಒಂದು ಪರ್ಮನೆಂಟ್ ಸವರ್ನಿಟಿ ಅಂತ ಬಂದಾಗ ಯಾವ ರೀತಿಯಾಗಿ ಒಂದು ಸರ್ಕಾರ ಆಗಿರ್ಬೋದು, ಒಂದು ರಾಷ್ಟ್ರ ಆಗಿರ್ಬೋದು, ನ್ಯಾಚುರಲ್ ರಿಸೋರ್ಸಸ್ಗಳನ್ನು ಪರ್ಮನೆಂಟಾಗಿ ಯೂಸ್ ಮಾಡ್ಕೊಳ್ತಾರೆ ಅನ್ನುವಂಥ ಒಂದು ಅಥಾರಿಟಿ ಸಿಕ್ಕತ್ತಲ್ವ. ಸವರ್ನಿಟಿಯ ಆಧಾರದ ಮೇಲೆ ನಾವು ಗಮನಿಸ್ಬೋದು. ಅಲ್ಲಿರ್ತಕ್ಕಂಥ ನಾಗರಿಕರಿಗೆ ಸಂಬಂಧಿಸಿದಂಥ ಒಂದು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿಯನ್ನು ಕಾಣ್ತೇವೆ. ಇದರೊಂದಿಗೆ ನ್ಯಾಚುರಲ್ ರಿಸೋರ್ಸಸ್ಗಳನ್ನು ಯೂಸ್ ಮಾಡ್ಕೊಳ್ಬೋದು, ರೈಟ್ ಯಾವ ರೀತಿಯಾಗಿದೆ. ಇದರ ಆಧಾರದ ಮೇಲೆ ಎಲ್ಲ ರಾಷ್ಟ್ರಗಳು ಫಾಸಿಲ್ ಫ್ಯೂಯಲ್ಸ್ಗಳನ್ನು ಹೆಚ್ಚು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರಸ್ತುತವಾಗಿ ಒಂದು ಕಾನ್ಫ್ಲಿಕ್ಟ್ ಯಾವ ರೀತಿಯಾಗಿ ಕ್ರಿಯೇಟ್ ಆಗಿದೆ ಅಂದರೆ ಫಾಸಿಲ್ ಫ್ಯೂಯಲ್ಸ್ಗಳನ್ನು ನಾವು ಫೇಸ್ ಔಟ್ ಮಾಡಿಲ್ಲ ಅಂತಂದರೆ ಜಾಗತಿಕ ತಾಪಮಾನ ಇನ್ನೂ ಹೆಚ್ಚಾಗ್ತಾ ಇದೆ ಅಂತ ಗಮನಿಸ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆಯೂ ಸಹ ಫ್ರೇಮ್ವರ್ಕ್ ಇದ್ರೂ ಯಾವುದೇ ರೀತಿಯಾಗಿ ಯಾವ ರಾಷ್ಟ್ರನೂ ಸಹ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನುವಂಥ ಸ್ಥಿತಿಗತಿಗಳನ್ನು ಆಥರ್ ಅವರು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಫಾಸಿಲ್ ಫ್ಯೂಯಲ್ಸಿಂದ ಆಗ್ತಾ ಇರುವಂಥ ಇಂಪ್ಯಾಕ್ಟನ್ನು ನಾವು ತಡೆಗಟ್ಟಬೇಕು ಅಂತಂದರೆ ಸ್ಕಾಲರ್ಸ್ಗಳು ಸಜೆಷನ್ ಮಾಡೋ ಪ್ರಕಾರ ಫಾಸಿಲ್ ಫ್ಯೂಯಲ್ಸ್ ನಾನ್ ಪ್ರಾಲಿಫರೇಷನ್ ಟ್ರೀಟಿಯನ್ನು ಅಡಾಪ್ಟ್ ಮಾಡ್ಕೋಬೇಕು ಅಂತ. ಇಲ್ಲಿ ಡೆವಲಪಿಂಗ್ ರಾಷ್ಟ್ರಗಳು ಪರ್ಮನೆಂಟಾಗಿ ಫೇಸ್ ಔಟ್ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ. ರಿಸ್ಟ್ರಿಕ್ಷನ್ಸನ್ನು ಹಾಕ್ಬೋದು, ಲಿಮಿಟೇಷನ್ಸನ್ನು ಹಾಕ್ಬೋದಲ್ವಾ ಫಾಸಿಲ್. ಈವನ್ ಡೆವಲಪ್ಡ್ ರಾಷ್ಟ್ರಗಳು ಕೂಡ ಕ್ಲೈಮೇಟ್ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಫೋಕಸ್ ಮಾಡಬೇಕು. ಕಾರ್ಬನ್ ನ್ಯೂಟ್ರಲ್ ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡುವಂಥ ಹಂತದಲ್ಲಿ ಇನಿಷಿಯೇಟಿವನ್ನು ತೆಗೆದುಕೊಳ್ಬೇಕು. ಇದರಿಂದ ನಾವು ಎಮಿಷನನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಜಾಗತಿಕವಾಗಿರ್ತಕ್ಕಂತಹ ಫ್ರೇಮ್ವರ್ಕನ್ನು ನೋಡುವಂಥದ್ದಾದರೆ UNFCCC ನಡಿನಲ್ಲಿ ಯಾವ ರೀತಿಯಾಗಿ ಫ್ರೇಮ್ವರ್ಕನ್ನು ತೆಗೆದುಕೊಂಡು ಬರ್ತೇವೆ. ಪ್ಯಾರಿಸ್ ಅಗ್ರಿಮೆಂಟ್ನ ಆಧಾರದ ಮೇಲೆ ನಾವು ನೋಡ್ಬೋದು. ಅಂದರೆ ಎಮಿಷನನ್ನು ಕಂಟ್ರೋಲ್ ಮಾಡಬೇಕು ಅಂತ ಪ್ಯಾರಿಸ್ ಅಗ್ರಿಮೆಂಟು ಕಂಪ್ಲೀಟಾಗಿ ಫೋಕಸನ್ನು ಮಾಡ್ತಾ ಇರೋದಾಗಿ. ಪ್ರಸ್ತುತವಾಗಿರುವಂತಹ ಡಿಬೇಟ್ ಏನಿದೆ ಅಂತಂದರೆ ಇವಾಗ ಸವರಿನ್ ಡೆವಲಪ್ಮೆಂಟ್ ರೈಟ್ನ ಆಧಾರದ ಮೇಲೆ ನಾವು ರಿಸೋರ್ಸಸ್ಗಳನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ ಅನ್ನುವಂಥ ಒಂದು ಕನೆಕ್ಟಿವಿಟಿ. ಇವಾಗ ಅನದರ್ ಕನ್ಸರ್ನ್ ಅಂತಂದರೆ ನಾವು ಮಾಡ್ತಾ ಇರುವಂಥ ಒಂದು ಎಮಿಷನ್ ಎಲ್ಲ ಮಾನವನ ಮೇಲೆ ಯಾವ ರೀತಿಯಾದಂಥ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಅಂದರೆ ಕಾಮನ್ ಕನ್ಸರ್ನ್ ಅಂತಲೇ ಹೇಳ್ಬೋದು. ಹ್ಯೂಮನ್ ಕೈಂಡ್ ಮೇಲೆ ಯಾವ ರೀತಿಯಾದಂಥ ಇಂಪ್ಯಾಕ್ಟನ್ನು ಇದು ಕ್ರಿಯೇಟ್ ಮಾಡುತ್ತೆ.
ಇಲ್ಲಿ ಒಂದು ಕ್ಲೈಮೇಟ್ ಚೇಂಜ್ ಅಂತ ಬಂದಾಗ, ಸ್ಟೇಟ್ಹುಡ್ ಅಂತ ಬಂದಾಗ, ಗ್ಲೋಬಲ್ ಲೆವೆಲಲ್ಲಿ ಒಂದು ಸ್ಟೇಟ್ಹುಡ್ಡನ್ನು ಪ್ರೊವೈಡ್ ಮಾಡ್ತಕ್ಕಂಥ ಹಂತದಲ್ಲಿರುವಂತಹ ಫ್ರೇಮ್ವರ್ಕ್ ಅಂದರೆ ಮಾಂಟಿ ವಿಡಿಯೋ ಅನ್ನುವಂಥ ಒಂದು ಫ್ರೇಮ್ವರ್ಕ್ ನಮ್ಗೆ ಏನು ಹೇಳುತ್ತೆ ಅಂತಂದರೆ, ಸ್ಟೇಟ್ಹುಡ್ಗೆ ಸಂಬಂಧಪಟ್ಟಂತೆ ಒಂದು ಟೆರಿಟರಿ ಇಂಪಾರ್ಟೆಂಟ್ ಆಗುತ್ತೆ, ಪರ್ಮನೆಂಟ್ ಆಗಿರತಕ್ಕಂಥ ಒಂದು ಪಾಪ್ಯುಲೇಷನ್ ಇರಬೇಕು, ಅಲ್ಲಿ ಸರ್ಕಾರ ಇರಬೇಕು, ಹಾಗೂ ಇಂಟರ್ನ್ಯಾಷನಲ್ ರಿಲೇಷನ್ ಅಡಿನಲ್ಲಿ ಎಂಟರ್ ಆಗಲಿಕ್ಕೆ ಕೆಪಾಬಿಲಿಟಿಯನ್ನು ರಾಷ್ಟ್ರ ಹೊಂದಿರಬೇಕಾಗುತ್ತೆ ಅಂತ ಕನ್ವೆನ್ಷನ್ನ ಆಧಾರದ ಮೇಲೆ ಒಂದು ಸ್ಟೇಟ್ಹುಡ್ಡನ್ನು ಪ್ರೊವೈಡ್ ಮಾಡಲಿಕ್ಕೆ ಇರುವಂಥ ರಿಕ್ವೈರ್ಮೆಂಟ್ಸನ್ನು, ಪ್ಯಾರಾಮೀಟರ್ಸ್ಗಳನ್ನು ಇಲ್ಲಿ ಎಂಫಸಿಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಪ್ರಸ್ತುತವಾಗಿರ್ತಕ್ಕಂಥ ಸ್ಥಿತಿಗತಿಗಳು ಡಿಫ್ರೆಂಟ್ ಆಗಿದೆ. ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಇಂಪ್ಯಾಕ್ಟ್, ಎಮಿಷನ್ ಜಾಸ್ತಿ ಆಗ್ತಾ ಇದೆ. ಇದರಿಂದ ಸಿ ಲೆವೆಲಲ್ಲೂ ಬದಲಾವಣೆ ಆಗ್ತಾ ಇದೆ, ಸಿ ಲೆವೆಲ್ ರೈಸ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದರಿಂದ ಸಾಕಷ್ಟು ಸ್ಮಾಲ್ ಐಲ್ಯಾಂಡ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರೋದನ್ನು ಗಮನ ಹರಿಸ್ಬೋದು ಅಲ್ವಾ. 2023ರಲ್ಲಿ ಪೆಸಿಫಿಕ್ ಐಲ್ಯಾಂಡ್ ಫೋರಮ್ ಮಾಡಿರುವಂಥ ಡಿಕ್ಲರೇಷನ್ ಆಧಾರದ ಮೇಲೆ ಕ್ಲೈಮೇಟ್ ಚೇಂಜ್ನಿಂದ ಸ್ಟೇಟ್ಹುಡ್ ಎರೇಸ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಪ್ರಸ್ತುತವಾಗಿರುವಂಥ ಚಾಲೆಂಜೇ ಡಿಫ್ರೆಂಟ್ ಆಗಿದೆ. ಸ್ಟೇಟ್ಹುಡ್ ಅಂತ ಬಂದಾಗ ಕ್ಲೈಮೇಟಿಂದ ಸರ್ವೈವ್ ಆಗಬೇಕಾಗಿರುವಂಥ ಒಂದು ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೇವೆ. ಕ್ಲೈಮೇಟ್ ಇಂಪ್ಯಾಕ್ಟ್ನಿಂದಾಗಿ ರಾಷ್ಟ್ರ ತನ್ನ ಒಂದು ಸವರ್ನಿಟಿಯನ್ನು ಕಳೆದುಕೊಳ್ತಾ ಇದೆ. ಅದರಲ್ಲೂ ಮ್ಯಾರಿಟೈಮ್ ರೈಟ್ಸು ಸಹ ಹೋಗ್ತಾ ಇದೆ ಪ್ರಸ್ತುತವಾಗಿರುವಂಥ ಒಂದು ಸ್ಥಿತಿಗತಿಯನ್ನು ನೋಡುವಂಥದ್ದಾದರೆ. ಕ್ಲೈಮೇಟ್ ರೆಫ್ಯೂಜಿ ಅಂತ ಬಂದಾಗೂ ಸಹ ಇಲ್ಲೊಂದು ಲೀಗಲ್ ವ್ಯಾಕ್ಯೂಮ್ ಇದೆ. ಡೆಫಿನೆಟ್ಲಿ ರೆಫ್ಯೂಜಿ ಕನ್ವೆನ್ಷನ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವು ಕನೆಕ್ಟ್ ಮಾಡುವಂಥದ್ದಾದರೆ, ಕ್ಲೈಮೇಟಿಂದ ಪ್ರಾಬ್ಲಮ್ ಫೇಸ್ ಮಾಡಿರುವಂಥದ್ದು ಅಥವಾ ಕ್ಲೈಮೇಟ್ ಡಿಸಾಸ್ಟರ್ನ ಮುಖಾಂತರ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಜನರು ಮೈಗ್ರೇಟ್ ಆಗ್ತಾ ಇರುವಂಥ ಒಂದು ಸ್ಥಿತಿಗತಿಗಳನ್ನು ನೋಡ್ತಾ ಇದ್ವಿ. ಯಾವ ರೀತಿಯಾಗಿ ಇದನ್ನು ಅಡ್ರೆಸ್ ಮಾಡ್ತಾ ಇದ್ವಿ, ಕ್ಲೈಮೇಟ್ ಮೈಗ್ರೆಂಟ್ಸ್ ಅಂತ ಹೇಳ್ಬೋದಲ್ವಾ. ಕನ್ವೆನ್ಷನ್ ಅಡಿಯಲ್ಲಿ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿರೋದನ್ನು ನೋಡ್ತಾ ಇಲ್ಲ. ಯಾಕೆಂದರೆ ಪ್ರಸ್ತುತವಾಗಿರುವಂಥ ಒಂದು ಚಾಲೆಂಜಸ್ಗಳು ಡಿಫ್ರೆಂಟ್ ಆಗಿದೆ. ಸ್ಕಾಲರ್ಸ್ಗಳ ಒಂದು ಪ್ರಪೋಸಲ್ ಏನಿದೆ ಅಂತಂದರೆ, ಒಂದು ಪ್ರೋಟೋಕಾಲನ್ನು ತರಬೇಕು ಕ್ಲೈಮೇಟ್ ಮೈಗ್ರೆಂಟ್ಸ್ಗೆ ಸಂಬಂಧಿಸಿದಂತನೂ ಸಹ ಗಮನ ಹರಿಸ್ಬೋದು. ಇಲ್ಲಿ ಒಂದು ರೈಟ್ಸ್ಗಳನ್ನು ಕ್ಲಾರಿಫೈ ಮಾಡಬೇಕು, ಯಾವ ರೀತಿಯಾಗಿ ರೆಸ್ಪಾನ್ಸಿಬಿಲಿಟಿಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಅದರಲ್ಲಿ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಲಿಂಕ್ ಮಾಡೋದ್ರ ಮುಖಾಂತರ ಪ್ರಸ್ತುತವಾಗಿರುವಂಥ ಒಂದು ಪ್ರಾಬ್ಲಮನ್ನು ಆಥರ್ ಅವರು ಕನೆಕ್ಟ್ ಮಾಡ್ತಾ ಇದ್ದಾರೆ. ಇದರೊಂದಿಗೆ ನಾವು ಮ್ಯಾರಿಟೈಮ್ ಝೋನ್ ಅಂತ ಬಂದಾಗ ಕೆಲವೊಂದಿಷ್ಟು ಡಿಸ್ಪ್ಯೂಟ್ಸ್ಗಳನ್ನು ಸೆಟಲ್ ಮಾಡಲಿಕ್ಕೆ ಆಗದೇ ಇರುವಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ವಿ. ಬಿಕಾಸ್ ಕ್ಲೈಮೇಟ್ ಚೇಂಜ್ನಿಂದಾಗಿ ನಾನು ಹೇಳಿದೆ ಇವಾಗ ಆಲ್ರೆಡಿ ಸಿ ಲೆವೆಲ್ ರೈಸ್ ಆಗ್ತಾ ಇದೆ ಅಂತ. ಇದರಿಂದ ಒಂದು ಟೆರಿಟೋರಿಯಲ್ ಸಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಯಾವ ರೀತಿಯಾದಂಥ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಇದೆ ಅಂತ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಪ್ರಸ್ತುತವಾಗಿರ್ತಕ್ಕಂಥ ಚಾಲೆಂಜೇ ಡಿಫ್ರೆಂಟ್ ಆಗಿದೆ. ಫ್ರೇಮ್ವರ್ಕಲ್ಲೇ ನಾವು ಚೇಂಜಸನ್ನು ಮಾಡಬೇಕಾಗಿರುವಂಥ ಒಂದು ಸ್ಥಿತಿಗತಿಗಳು ಬರುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಬಿಕಾಸ್ ಇವಾಗ ನೋಡಿ, ಕ್ಲೈಮೇಟ್ ಇಂಪ್ಯಾಕ್ಟ್ನಿಂದ ಝೋನ್ಗಳೇ ಶಿಫ್ಟ್ ಆಗ್ತಾ ಇದೆ, ಕೋಸ್ಟ್ ಲೈನ್ಗಳೇ ಶಿಫ್ಟ್ ಆಗಿರುವಂಥ ಒಂದು ಸ್ಥಿತಿಗತಿ ಬರುತ್ತೆ. ಕೋಸ್ಟ್ ಲೈನ್ ಶಿಫ್ಟ್ ಆಗ್ತಾ ಇದೆ ಅಂತಂದರೆ ರಾಷ್ಟ್ರದ ಒಂದು ಟೆರಿಟೋರಿಯಲ್ ವಾಟರ್ ಯಾವ ರೀತಿಯಾಗಿದೆ ಅಥವಾ ಯಾವ ರೀತಿಯಾಗಿ ಒಂದು ಬಾರ್ಡರನ್ನು ಐಡೆಂಟಿಫೈ ಮಾಡ್ತಾರೆ ಅನ್ನುವಂಥದ್ದನ್ನೇ ನಾವು ಚೇಂಜ್ ಮಾಡಬೇಕಾಗುತ್ತೆ. ಹಾಗಾಗಿ ಪ್ರಸ್ತುತವಾಗಿರುವಂತಹ ಒಂದು ಇಶ್ಯೂ ಅಂತಂದರೆ, ಕ್ಲೈಮೇಟ್ ಚೇಂಜ್ನಿಂದಾಗಿ ಸ್ಟೇಟ್ಹುಡ್ಗೆ ಸಂಬಂಧಪಟ್ಟಂಥ ಕ್ವಶನ್ ಮಾರ್ಕ್ಗಳು ಕ್ರಿಯೇಟ್ ಆಗಿದೆ. ಸವರ್ನಿಟಿಯನ್ನು ನಾವು ರೀಡಿಫೈನ್ ಮಾಡಬೇಕಾಗತ್ತೆ. ಸ್ಟೇಟ್ಹುಡ್ ಅಂತ ಬಂದಾಗ ಕ್ರೈಟೀರಿಯಾಗಳನ್ನು ನಾವು ಬದಲಾವಣೆ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು. ರೆಫ್ಯೂಜಿ ಆಧಾರದ ಮೇಲೆ ನಾವು ನೋಡಿದ್ವಿ ಯಾವ ರೀತಿಯಾಗಿ ಲಾ ನಡಿಯಲ್ಲಿ ಗ್ಯಾಪ್ ಇದೆ ಅಂತ ಗಮನ ಹರಿಸ್ಬೋದು. ಮ್ಯಾರಿಟೈಮ್ ಬೌಂಡ್ರಿ ಅಂತ ಬಂದಾಗೂ ಸಹ ಯಾವ ರೀತಿಯಾದಂಥ ಚೇಂಜಸ್ಗಳು ಆಗ್ತಾ ಇದ್ದಾವೆ ಅಂತಲೇ ನೋಡ್ಬೋದು. ಇಲ್ಲಿ ಎನ್ವಿರಾನ್ಮೆಂಟ್ ಸ್ಟೇಬಲ್ ಆಗುವಂತೆ ನಾವು ನೋಡ್ಕೋಬೇಕು. ಈ ಒಂದು ಹಂತದಲ್ಲಿ ಡೆವಲಪ್ಡ್ ರಾಷ್ಟ್ರಗಳ ಒಂದು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು. ಈವನ್ ಡೆವಲಪಿಂಗ್ ರಾಷ್ಟ್ರಗಳು ಸಹ ಫಾಸಿಲ್ ಫ್ಯೂಯಲ್ಸ್ಗಳನ್ನು ಎಮಿಷನ್ ಮಾಡುವಂಥ ಹಂತದಲ್ಲಿ ಲಿಮಿಟೇಷನ್ಸನ್ನು ಮಾಡಬೇಕು ಅಂತ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟನ್ನು ಆಥರ್ ಅವರು ಇಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸ್ಟೇಟ್ಹುಡ್ಡನ್ನು ಕ್ಲೈಮೇಟ್ ಚೇಂಜ್ನ ಇಂಪ್ಯಾಕ್ಟ್ಗೆ ಯಾವ ರೀತಿಯಾಗಿ ಕನೆಕ್ಟ್ ಮಾಡಿದ್ದಾರೆ, ಮೇನ್ಸಲ್ಲಿ ಆನ್ಸರ್ ಬರೆಯುವಂಥ ಹಂತದಲ್ಲಿ ಈ ಒಂದು ಇಶ್ಯೂ ನಮಗೆ ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದು. ಜನರಲಿ ಯಾವ ರೀತಿಯಂಥ ಒಂದು ಕನ್ವೆನ್ಷನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಲ್ಲ, ಅವುಗಳನ್ನು ಪ್ರಿಲಿಮ್ಸಲ್ಲಿ ನಾವು ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನದಾಗಿ ಬುಲ್ಲಿಯಿಂಗ್ ಆಂಥ್ರೋಪಿಕ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ ಒಂದು ಚಾಲೆಂಜಸ್ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. ಈ ಒಂದು ಆರ್ಟಿಕಲ್ ನಡೆಯಲ್ಲಿ US ಡಿಪಾರ್ಟ್ಮೆಂಟ್ ಡಿಫೆನ್ಸ್ ರೀಸೆಂಟ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫರ್ಮ್ ಆಗಿರುವಂಥ ಆಂಥ್ರೋಪಿಕ್ಗೆ ಕೆಲವೊಂದಿಷ್ಟು ಡೈರೆಕ್ಷನ್ ನೀಡಿದ್ದಾರೆ. ಸಪ್ಲೈ ಚೈನ್ ರಿಸ್ಕ್ಗೆ ಸಂಬಂಧಪಟ್ಟಂತೆ ಒಂದು ಲೇಬಲಿಂಗನ್ನು ಕೊಟ್ಟಿದ್ದಾರೆ ಈ ಒಂದು ಫರ್ಮ್ಗೆ. ಕಾರಣ ಏನಿರ್ಬೋದು ಅಂತಂದರೆ, ಆಂಥ್ರೋಪಿಕ್ ಒಂದು ಪವರ್ಫುಲ್ ಆಗಿರುವಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋಡಿಂಗ್ ಅಸಿಸ್ಟೆಂಟ್ ಕ್ಲೌಡನ್ನು ಡೆವಲಪ್ ಮಾಡುತ್ತೆ. ಈ ಒಂದು ಹಂತದಲ್ಲಿ ಡೊಮೆಸ್ಟಿಕ್ ಸರ್ವಿಲೆನ್ಸ್ಗೋಸ್ಕರ ಟೂಲನ್ನು ನಾವು ಯೂಸ್ ಮಾಡ್ಕೋಬೋದು, ಹಾಗೂ ಅಟೋನೋಮಸ್ ವೆಪನ್ ಸಿಸ್ಟಮನ್ನು ಯೂಸ್ ಮಾಡ್ಕೊಳ್ತಕ್ಕಂಥ ಹಂತದಲ್ಲಿ ಟೂಲನ್ನು ಯೂಸ್ ಮಾಡ್ಕೋಬೋದು ಅಂತ. ಆದರೆ ಆಂಥ್ರೋಪಿಕ್ ಫರ್ಮ್ ಏನಿದೆಯಲ್ಲ ಕಂಪ್ಲೀಟಾಗಿ ರೆಫ್ಯೂಸ್ ಮಾಡಿರೋದನ್ನು ನೋಡ್ಬೋದು. ಹಾಗಾಗಿ ಸಪ್ಲೈ ಚೈನ್ ರಿಸ್ಕ್ಗೆ ಸಂಬಂಧಪಟ್ಟಂಥ ಹೈಲೈಟನ್ನು ಇವತ್ತು US ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ರಿಪೋರ್ಟ್ ಮಾಡಿದೆ ಅಂತಲೇ ಗಮನ ಹರಿಸುವಂಥದ್ದು. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ,
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನಾವು ಯಾವ ರೀತಿಯಾದಂಥ ಒಂದು ಬೆನಿಫಿಟನ್ನು ತೆಗೆದುಕೊಳ್ತೇವೆ ಅಂತ ನೋಡೋದಾದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಿಲಿಟರೈಸೇಷನನ್ನು ನಾವು ಕಾಣ್ತಾ ಇದ್ದೇವೆ. ಸೊ ಇಲ್ಲಿರುವಂಥ ಒಂದು ಹೈಲೈಟ್ ಏನಂತಂದರೆ ಇವಾಗ ಆಲ್ರೆಡಿ ಟೆನ್ಷನ್ಸ್ಗಳು ಯಾವ ರೀತಿಯಾಗಿದೆ ಗ್ಲೋಬಲ್ ಲೆವೆಲಲ್ಲಿ ಅಂತ ನಮಗೆ ಗೊತ್ತು. ಈ ಒಂದು ಹಂತದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಒಂದು ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡಬೇಕಾ, ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಫ್ಯೂಚರ್ ರಿಸ್ಕ್ ಇರ್ಬೋದು, ಯಾವ ರೀತಿಯಾಗಿ ನಾವು ಸೇಫ್ಟಿಯನ್ನು ಎನ್ಶೋರ್ ಮಾಡಬೇಕು ಅನ್ನುವಂಥ ಒಂದು ಪ್ರಿನ್ಸಿಪಲನ್ನು ಫಾಲೋ ಮಾಡಬೇಕು. ಕಾರ್ಪೊರೇಟ್ ಎಥಿಕ್ಸು ಸಹ ಇಲ್ಲಿ ಮ್ಯಾಟ್ರ್ ಆಗುತ್ತೆ ಅಲ್ವಾ. ಈ ರೀತಿಯಂಥ ಟೆನ್ಷನ್ಸ್ಗಳು, ಕಾಂಟ್ರವರ್ಸಿಗಳು ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು. ಮಿಲಿಟರಿ ಅಪ್ಲಿಕೇಶನ್ ಅಂತ ಬಂದಾಗ ಇವಾಗ ಅಟೋನೋಮಸ್ ಟಾರ್ಗೆಟಿಂಗ್ ಸಿಸ್ಟಮನ್ನು ಎನ್ಶೋರ್ ಮಾಡುತ್ತೆ, ಇಂಟೆಲಿಜೆನ್ಸ್ ಅನಾಲಿಸಿಸನ್ನು ಮಾಡುತ್ತೆ, ಬ್ಯಾಟಲ್ ಫೀಲ್ಡ್ ನಡಿನಲ್ಲಿ ಯಾವ ರೀತಿಯಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಡಿಸಿಷನ್ ಸಪೋರ್ಟ್ಗೆ ಸಂಬಂಧಪಟ್ಟಂತೆ ಸರ್ವಿಲೆನ್ಸ್ ಟೆಕ್ನಾಲಜಿಗಳನ್ನು ಯಾವ ರೀತಿಯಾಗಿ ಬಳಕೆಯನ್ನು ಮಾಡ್ಕೋಬೇಕು ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಡೈರೆಕ್ಷನನ್ನು ನೀಡ್ತಾ ಇದೆ. ಇಲ್ಲಿ ಮಾನವನಿಂದ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ನಿರ್ಧಾರಗಳೇ ಮಿಸ್ಔಟ್ ಆಗ್ತಾ ಇದೆ, ಆಕ್ಸಿಡೆಂಟ್ಗಳು ಸಹ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅಂತ ಎಡಿಟೋರಿಯಲ್ ನಡಿಯಲ್ಲಿ ಆರ್ಗ್ಯುಮೆಂಟನ್ನು ಮಾಡ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ ಸೇಫ್ಟಿ ಅಂತ ಬಂದಾಗ ಅದರಲ್ಲೂ ಬ್ಲ್ಯಾಚ್ಲೆ ಅನ್ನುವಂತಹ ಒಂದು ಸಮಿಟನ್ನು ನಾವಿಲ್ಲಿ ಕನೆಕ್ಟ್ ಮಾಡುವಂಥದ್ದಾದರೆ, ಗ್ಲೋಬಲ್ ಲೆವೆಲಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಾಗ ಕೋಆಪರೇಷನ್ ಎನ್ಹಾನ್ಸ್ ಮಾಡಬೇಕು, ಸೇಫ್ಟಿಯನ್ನು ಒದಗಿಸಬೇಕು, ಸೇಫ್ಟಿ ಸ್ಟ್ಯಾಂಡರ್ಡ್ಸ್ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಪ್ರಿಲಿಮ್ಸಲ್ಲಿ ಕೇಳಿದ್ದಾರೆ. ಸೊ ಪ್ರಸ್ತುತವಾಗಿರ್ತಕ್ಕಂಥ ಸ್ಥಿತಿಯನ್ನು ಅನಲೈಸ್ ಮಾಡಿದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮುಖಾಂತರ ನಾವು ಇವತ್ತು ಯುದ್ಧವನ್ನು ಮಾಡಲಿಕ್ಕೆ ಮುಂದಾದರೆ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ನಾರ್ಮ್ಸು ತನ್ನ ಒಂದು ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತೆ, ಇನ್ನೂ ಹೆಚ್ಚಾಗಿರುವಂಥ ಒಂದು ಡೇಂಜರ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇರುತ್ತೆ ಅಂತಲೇ ಹೇಳ್ಬೋದು. ಒಂದು ವೇಳೆ ಪಾಲಿಸಿ ಸ್ಪೇಸ್ ನಡಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್ವಿಲೆನ್ಸನ್ನು ನಾವು ಹೆಚ್ಚು ತರ್ತಾ ಇರೋದ್ರಿಂದ ಏನಾಗ್ಬೋದು, ಅದರಲ್ಲೂ ಪೊಲಿಟಿಕಲ್ ಮಿಸ್ಯೂಸ್ ಆಗುವಂಥ ಸಾಧ್ಯತೆ ಇದೆ ಅಲ್ವಾ. ಇನ್ನು ಮಿಲಿಟರೈಸೇಷನ್ ಮಾಡುವಂಥ ಹಂತದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೆಪನ್ಗಳು ಕ್ರಿಯೇಟ್ ಆಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲನ್ನು ನಾವು ನೋಡೋದಾದರೆ ಇಲ್ಲಿ ವೆಪನೈಸೇಷನ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ಗಮನಿಸ್ಬೋದು. ಪ್ರಸ್ತುತವಾಗಿ ಒಂದು ಮಲ್ಟಿಪೋಲಾರ್ ವರ್ಲ್ಡ್ ಅಂತ ನೋಡಿದಾಗ ಅದರಲ್ಲೂ US ಸ್ಟ್ರಾಂಗ್ ಆಗ್ತಾ ಇದೆ, ಚೈನಾವನ್ನು ನೋಡ್ಬೋದು, ಯುರೋಪಿಯನ್ ಯೂನಿಯನ್ ಹಾಗೂ ಸಾಕಷ್ಟು ರಾಷ್ಟ್ರಗಳು ತಮ್ಮ ಒಂದು ಕೆಪಾಬಿಲಿಟಿಯನ್ನು ಎಲ್ಲ ಹಂತದಲ್ಲೂ ಎಕ್ಸೆಲ್ ಮಾಡ್ತಾ ಇದ್ದಾರೆ. ಸೊ ಇವಾಗ US ಪ್ರಸ್ತುತವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಇಷ್ಟೊಂದು ಎಕ್ಸ್ಪಾನ್ಷನ್ ಮಾಡಿದರೆ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಟ್ರಸ್ಟ್ ಯಾವ ರೀತಿ ಆಗಿರುತ್ತೆ, ರೆಸಿಪ್ರೋಕಲ್ ಆಗಿರುವಂಥ ಒಂದು ಆ್ಯಕ್ಷನ್ಸ್ಗಳು ಆಗುತ್ತಲ್ಲ, ಬೇರೆ ರಾಷ್ಟ್ರಗಳು ಇದನ್ನು ಅಳವಡಿಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಗ್ಲೋಬಲ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟ್ ಎಲ್ಲಿಗೆ ಹೋಯಿತು ಅನ್ನುವಂಥ ಕ್ವಶನ್ ಮಾರ್ಕನ್ನು ಆಥರ್ ಅವರು ಹಾಕ್ತಾ ಇದ್ದಾರೆ. ಅಷ್ಟಲ್ಲದೆ ಒಂದೆಡೆ ಕಾರ್ಪೊರೇಟ್ನ ರೆಸ್ಪಾನ್ಸಿಬಿಲಿಟಿ ಯಾವ ರೀತಿ ಆಗಿದೆ, ಸ್ಟೇಟ್ನ ಒಂದು ಪರ್ಸ್ಪೆಕ್ಟಿವ್ ಯಾವ ರೀತಿ ಆಗಿದೆ ಅಂತಲೂ ಸಹ ಕನೆಕ್ಟ್ ಮಾಡೋದು. ಇಲ್ಲಿ ಪ್ರಸ್ತುತವಾಗಿ ಕ್ರಿಯೇಟ್ ಆಗಿರುವಂಥ ಟೆನ್ಷನ್ ಏನಿದೆ ಅಂತಂದರೆ ಕಾರ್ಪೊರೇಟ್ ಒಂದು ಎಥಿಕಲ್ ಸೇಫ್ ಗಾರ್ಡ್ನ ಆಧಾರದ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೇಫ್ಟಿಯ ಆಧಾರದ ಮೇಲೆ ಲಾಂಗ್ ಟರ್ಮಲ್ಲಿ ರಿಸ್ಕ್ ಕ್ರಿಯೇಟ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ರೆಸ್ಪಾನ್ಸನ್ನು ತೋರಿಸ್ತಾ ಇದೆ, ಗ್ಲೋಬಲ್ ರೆಸ್ಪಾನ್ಸಿಬಿಲಿಟಿಯ ಆಧಾರದ ಮೇಲೆ. ಆದರೆ ರಾಷ್ಟ್ರ ಇವತ್ತು ನ್ಯಾಷನಲ್ ಸೆಕ್ಯೂರಿಟಿ, ಮಿಲಿಟರಿ ಸುಪ್ರಿಮೆಸಿಗೆ ಸಂಬಂಧಪಟ್ಟಂತೆ ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಥಿಂಕನ್ನು ಮಾಡ್ತಾ ಇದೆ ಅಂತ. ಸೊ ಇವತ್ತು ಚರ್ಚೆ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಏನೇ ಕನ್ಸರ್ನ್ ಇದ್ದರೂ ಸಹ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.